ನೋಡಿದ್ರೆ ಜಸ್ಟ್ ಹೆಂಗೆ ಮಿಸ್ ಆಯ್ತು ಅಷ್ಟೇ. ಸರ್ ಸುದೀಪ್ ಸರ್, ಇದನ್ನು ನೋಡಿದಾಗ ನಿಮ್ಗೆ ಏನು ಫೀಲ್ ಆಯ್ತು ಸರ್? ತುಂಬಾ ಕೊರತೆ ಇರೋ ನನ್ನನ್ನು ನನ್ನ ತಾಯಿ ಕ್ಷಮಿಸಿ, ನಾನು ಆದರೂ ಒಂದು ಒಳ್ಳೆ ಮಗನಾಗಿ ಹುಟ್ಟಿದ್ದೀನಿ. ನನ್ನ ಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ. ಅದು ನನ್ನ ತಾಯಿ ಹೇಳ್ಕೊಂಡಿದ್ದಾರೆ. ನನ್ನ ತಾಯಿ ನಡೆದ್ರು ಎಲ್ಲ ಜನರು ಫಸ್ಟ್ ಮಾಡಿದೆ ಕ್ಷಮಿಸಿದೆ. ಯಾಕಂದ್ರೆ ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್. ಜನ ನೋಡಿದ ಅದಾದ್ಮೇಲೆ ಇವ್ರನ್ನ ರೊಟ್ಟಿ ಕೊಟ್ಟಿರೋ ಸಿನಿಮಾ ಅದನ್ನ ನೋಡಿದಾಗ ಮೊದಲನೇ ತಪ್ಪು ಬಹಳ ಚಿಕ್ಕದು ಅಂತ ನನಗೆ ಅನ್ನಿಸ್ತು. ಆಮೇಲೆ ಹೆಸರಲ್ಲಿ ಏನಿದೆ ಸರ್, ನನಗೆ ಹುಚ್ಚ ಅಂತಾನು ಕರೀತಾರೆ. ಸೊ ಐ ವಾಸ್ ಓಕೆ ಸರ್. ಬಟ್ ಏನಂದ್ರೆ ಅವರು ಕನ್ನಡದವರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿದೆ ಸರ್, ಅವರಲ್ಲ. ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು. ಇವತ್ತು ಈ ರೂಮಲ್ಲಿ ಇರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ. ಸೊ ಬಿಟ್ಟು ಬಿಡೋದು, ಎಲೆ ಮನೆ ಕಾಯ್ತಾರ ಇಲ್ಲೊಂದು ನನ್ನ ಹೆಸರು ಬರೋದು ಮಾಡ ಅಂತ ತಿಳ್ಕೊಂಡು ಯಾಕೆ ಎದ್ಕರಿ. ಇದು ಅವ್ರದಂತೂ ಅಲ್ಲ, ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದವ್ರು ಮಾಡಿರೋ ತಪ್ಪಿದು. ಅದೇ ಸರ್. ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ರು, ಅವ್ರ ಹೆಸರು ಚಕ್ರವರ್ತಿ ಇದೆ. ಅವರು ಅದನ್ನು ನೋಡಿ ಮಿಸ್ಟೇಕ್ಸ್ ಚಕ್ರವರ್ತಿ ನಾನು ನೋಡ್ಕೋತಾ ಇದ್ರು, ಬಿಸಿ ಇದ್ರು ಸರ್ ಅವ್ರ ಆಕ್ಚುಲಿ ಸತ್ಯ. ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ, ಲಾಸ್ಟ್ ಒಂದು ಇನ್ನೇನು 4 days 5 days ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ. ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು 25ನೇ ತಾರೀಕು ಹೊರಗಡೆ ಬರೋದಕ್ಕೆ.